ಸರ್, ಈಗ ಟ್ರಾಫಿಕ್ ಅವರು 50% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಹೌದು. ಅದ್ರ ಬಗ್ಗೆ ನೀವು ಚಾಲಕರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ? ಬ್ರದರ್, ಈಗ ನಾನೇ ನೋಡಿ ಫೈನ್ ಕಟ್ ಬಂದಿದ್ದೀನಿ. ಈಗ ಜಸ್ಟ್ ನಮ್ಮ ಆಫೀಸ್ ಮುಂದೆನೆ ಕಟ್ಟದೆ, ನನ್ನ 2 ವೀಲರ್ ಕಟ್ಟಿರುವಂಥದ್ದು. ಹಾಗೆ ಕಾರ್ಗೂ ಕೂಡ ಇದೆ. ನಾನು ಸಹ ಏನು ಮಾಡಿದೆ, ಕೂತ್ಕೊಂಡು ಪಟ್ಟಿ ಮಾಡಿದೆ. ಯಾಕೆ ಪಟ್ಟಿ ಮಾಡಿದೆ ಅಂದರೆ, ಟ್ರಾಫಿಕ್ ಪೊಲೀಸ್ನವರು ಒಂದು ಸರ್ಕ್ಯುಲರ್ ಕಾಪಿ ಹೊರಡಿಸಿದ್ರು. ಏನಂತ ಕೊಟ್ಟಿದ್ರು ಅಂದ್ರೆ 11/2/2023 ಅಂದ್ರೆ 2023ನೇ ಇಸ್ವಿಯ ಫೆಬ್ರವರಿಯ 11ನೇ ತಾರೀಕುವರೆಗೂ ಅನ್ನೋ ರೀತಿಲಿ ಹೇಳಿದ್ರು. ನಾನು ಪೊಲೀಸವ್ರನ್ನ ಕೇಳಿದೆ, ಹಂಗೆಲ್ಲ ಏನಿಲ್ಲ, ಅಪ್ ಟು ಸ್ಟಿಲ್ ಇವತ್ತವರೆಗೂ ಏನಿದೆಯೋ ಅದೆಲ್ಲದಕ್ಕೂ ಕೂಡ 50% ಅನ್ನೋ ರೀತಿಲಿ ಹೇಳಿದ್ರು. ಇದು ನಿಜಕ್ಕೂ ಕೂಡ ಆಶ್ಚರ್ಯಕರ ಸಂಗತಿನೇ. ಇದು ಜನಕ್ಕೆ ರೀಚ್ ಆಗಬೇಕು. ದಯವಿಟ್ಟು ಏನು ಆದೇಶ ಕೊಟ್ಟಿದ್ದಾರೆ 2023 ಫೆಬ್ರವರಿ ಅನ್ನೋ ರೀತಿಲಿ, ದಯವಿಟ್ಟು ಅದನ್ನ ನೀವು ಮೈಂಡಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ನಾನು ಹಂಗೆ ಪಟ್ಟಿ ಮಾಡದೆ ಕೂತ್ಕೊಂಡು ನೋಡಿ, ಹೆಚ್ಚು ಕಡಿಮೆ 22 ಕೇಸ್ ಇದೆ ನನ್ನ ಕಾರ್ ಮೇಲೆ. ಎಲ್ಲ ಡ್ರೈವರೇ ಮಾಡಿರುವಂಥದ್ದು. ತೋರಿಸ್ತೀನಿ ಬೇಕಾದ್ರೆ ಅದು ಹೆಂಗಿರುತ್ತೆ ಕೇಸು ಅಂತನೂ. ಏನಪ್ಪಾ ಇದು 22 ಕೇಸಲ್ಲಿ ಅವ್ರು ಕೊಟ್ಟಿರೋ ಡೇಟ್ಗೆ ಒಂದೇ ಒಂದು ಇದೆಯಲ್ಲ, ಇನ್ ಬಾಕಿಗೆಲ್ಲ ಇನ್ ಯಾವ 50% ಬಿಡ್ತಾರೋ ಅನ್ನೋ ರೀತಿಲಿ ಯೋಚನೆ ಬರ್ತಾ ಇತ್ತು. ಆಗ ಈ ನಮ್ದು 2 ವೀಲರ್ ಕಟ್ಟೋಣ ಅನ್ಕೊಂಡು ಹೋದಾಗ ಆಗ ಹೇಳಿದ್ರು, ಕಂಪ್ಲೀಟ್ಲಿ ಕಟ್ಬೋದು ಕಟ್ಟಿ ಅಂತೇಳಿ. ಹಾಗೆ ನಾವು ಕೂಡ ಚೆಕ್ ಮಾಡ್ಕೊಬಹುದು, ನಮ್ಮ ಗಾಡಿಗಳ ಮೇಲೆ ಎಷ್ಟು ಕೇಸ್ ಇದೆ ಅಂತೇಳಿ ನಾವೇ ಚೆಕ್ ಮಾಡ್ಕೊಳ್ಬಹುದು. ಈಗ ನಮ್ಮ ಗಾಡಿ ಮೇಲೆ ಟೋಟಲ್ 22 ಕೇಸ್ ಇದೆ. 22 ಕೇಸಿಂದ 12,000 ರೂಪಾಯಿ ಕಟ್ಟಬೇಕಾಗಿತ್ತು. 12,000ದಲ್ಲಿ 6,000 ಇದೆ. ಅಂದ್ರೆ ನಮ್ದು 3 ವೆಹಿಕಲ್ ಇದಾವೆ, 2 ಕಾರು 1 TT. 2 ಕಾರು ದೇವ್ರ ದಯೆಯಿಂದ 1 ಕೇಸು ಆಗಿಲ್ಲ. ಅಂದ್ರೆ ಇನ್ನೊಂದು ಕಾರ್ ಮಾತ್ರ ಡ್ರೈವರ್ ತುಂಬಾ ನೆಗ್ಲೆಕ್ಟ್ ಮಾಡಿದ್ದಾರೆ. ಭಯಂಕರ ಸೀಟ್ ಬೆಲ್ಟ್ ತುಂಬಾ ಜಾಸ್ತಿ ಇದೆ. ಬೇಕಾದ್ರೆ ನೀವು ಕೂಡ ಚೆಕ್ ಮಾಡ್ಕೊಳ್ಬಹುದು. ಯಾವ ರೀತಿಯಲ್ಲಿ ಚೆಕ್ ಮಾಡ್ಕೊಬಹುದು ನಮ್ಮ ಗಾಡಿ ಮೇಲೆ ಎಷ್ಟೆಷ್ಟು ಫೈನ್ ಇದೆ ಅಂತೇಳಿ ಅಂದ್ರೆ, ನೋಡಿ, ಪ್ಲೇ ಸ್ಟೋರಲ್ಲಿ ಹೋದ್ರೆ ನೀವು ಬೇಜಾನ್ ಟ್ರಾಫಿಕ್ ಅಂತ ಇರುತ್ತೆ. ಇದನ್ನ ನೀವು ಪ್ಲೇ ಸ್ಟೋರಲ್ಲಿ ಹೋಗಿ ಮಾಡ್ಕೊಂಡ್ರೆ ನೋಡಿ, ಇಲ್ಲಿ ನಮ್ಮ ವೆಹಿಕಲ್ ಮೇಲೆ ಎಷ್ಟೆಷ್ಟು ಕೇಸ್ ಇದೆ ಅಂತೇಳಿ. ಈಗ ನೋಡಿದ್ರೆ ನೋಡಿ, ಉದಾಹರಣೆಗೆ ಸೇಫ್ಟಿ ಬೆಲ್ಟ್ ಎಲ್ಲಾಗಿರೋದು ಅನ್ನೋದನ್ನ ಫೋಟೋ ಸಮೇತ ನೋಡ್ಕೊಬಹುದು. ನೋಡಿ, ಡ್ರೈವರು ಸೀಟ್ ಬೆಲ್ಟೇ ಹಾಕಿಲ್ಲ. ಇದಕ್ಕೆ ಮುಂಚೆ ಏನ್ ಮಾಡೋರು, ಇಲ್ಲಿ 500 ರೂಪಾಯಿ ಇತ್ತು, 1000 ರೂಪಾಯಿ ಎಲ್ಲ ಇತ್ತು. ಈಗ ಆಟೋಮೆಟಿಕ್ಲಿ ಅವರೇ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಪೊಲೀಸ್ನವರೇ ಇಲ್ಲಿ ಕಮ್ಮಿ ಮಾಡಿ ತೋರಿಸ್ತಾರೆ. ನೋಡಿ, ಇದು ಕೂಡ ಅಷ್ಟೇ ಸೇಫ್ಟಿ ಬೆಲ್ಟ್. ನೋಡಿ, ಇಲ್ಲಿ ಕಸ್ಟಮರ್ ಮತ್ತೆ ಡ್ರೈವರ್ ಇಬ್ರು ಸಹ ಸೀಟ್ ಬೆಲ್ಟ್ ಹಾಕಿಲ್ಲ. ಇದಕ್ಕೂ ಕೂಡ ಪೆನಾಲ್ಟಿ ಬಿದ್ದಿದೆ. ಮತ್ತೆ ಜೀಬ್ರಾ ಕ್ರಾಸ್ ಮೇಲೆ ನಿಂತಿರೋದು ಕೂಡ ಇದೆ. ಈ ತರ ನೋಡಿ, ಈ ತರ 22 ಕೇಸ್ ಇದಾವೆ. ಆ 22 ಕೇಸಿಂದ ನನಗೆ ಇವಾಗ 6,000 ರೂಪಾಯಿವರೆಗೂ ಕೂಡ ರಿಯಾಯಿತಿ ಇದೆ. ಆದಷ್ಟು ಬೇಗ ನೀವು ಕೇಸ್ ಕ್ಲಿಯರ್ ಮಾಡ್ಕೊಳ್ಳಿ. ನಾನು ನಮ್ಮ ಚಾಲಕರುಗಳಿಗೆ, ನಮ್ಮ ಯೂಟ್ಯೂಬ್ ಚಾನಲ್ ಸ್ನೇಹಿತರು ಮಿತ್ರರಿಂದ ನಿಮ್ಗಳಿಗೆ ರೀಚ್ ಆಗುವಂತ ಸಲುವಾಗಿ ಈ ಮಾಹಿತಿ ಕೊಡೋದೇನಕ್ಕೆ ಅಂದ್ರೆ, ನೀವು ಕೂಡ ಇದೇ ರೀತಿಯಲ್ಲಿ ಫೈನ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ಎಲ್ಲೆಲ್ಲಿ ಟ್ರಾಫಿಕ್ ಪೊಲೀಸ್ನವರು ಈ ಮಿಷಿನ್ಗಳನ್ನ ಇಟ್ಕೊಂಡಿರ್ತಾರೆ, ಫೈನ್ ಹಾಕುವಂತ ಮಿಷಿನ್ಸ್ಗಳು ಇರುತ್ತೆ ಅವ್ರ ಕೈಯಲ್ಲಿ, ಅಂತಹ ಪೊಲೀಸ್ನವ್ರನ್ನ ನೀವೇನಾದ್ರೂ ಹೋಗಿ ನೋಡಿದ್ರೆ ನೀವು ನೇರವಾಗಿ ಅವ್ರ ಹತ್ರನೇ ಫೈನ್ ಅಮೌಂಟ್ ಅನ್ನ ಕಟ್ಬೋದು. ಜಸ್ಟ್ ನಿಮ್ ಗಾಡಿ ನಂಬರ್ ಹೇಳಿದ್ರೆ ಸಾಕು, ವಿತಿನ್ 10 ನಿಮಿಷದಲ್ಲಿ ನಿಮ್ ಕೆಲಸ ಕ್ಲಿಯರ್ ಆಗುತ್ತೆ. ಅಲ್ಲೇ ಆನ್ ಸ್ಪಾಟ್ ಫೈನು ಕೂಡ ಕ್ಲಿಯರ್ ಆಗಿದೆ ಅನ್ನೋ ರೀತಿಲೂ ಕೂಡ ತೋರಿಸ್ಕೊಡ್ತಾರೆ. ನಾನು ಕೂಡ ಮಾತಾಡಿದೆ ನಮ್ಮ ಲೋಕಲ್ ಪೊಲೀಸ್ ಅವ್ರ ಹತ್ರನು. ಇಲ್ಲೇ ಅವ್ರದ್ದು ಒಂದು ಚೌಕಿ ಇದೆ. ನಾನು ಒಂದೊಂದಿನ ಫಿಕ್ಸ್ ಮಾಡ್ತೀನಿ, ಹೇಳಿ ಸರ್ ಅಲ್ಲಿಗೆ ಕರೆಸ್ಬಿಡ್ತೀನಿ, ಪಾಪ ಬಂದೆಲ್ಲ ಕಟ್ಕೊಳ್ಳಿ ಆ ನಿಯರಲ್ಲಿ ಅಂತ. ಹಂಗಾಗಿ ಆ ಥರ ಇದ್ರೆ ನಾನು ನಮ್ಮ ಸಂಘಟನೆ ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಮಾಹಿತಿ ಕೊಡ್ತೀನಿ. ಅಂಥ ಟೈಮಲ್ಲಿ ನೋಡ್ಕೊಂಡು ಬಂದು ಚಾಲಕರುಗಳ ಕಟ್ಕೊಳ್ಳೋ ಅಂತ ಕೆಲಸ ಮಾಡಿ. ಒಟ್ನಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ 50% ಮಾಡಿ ಒಳ್ಳೇದೇ ಮಾಡಿದೆ. ಆದರೆ ಈ ದುಡ್ಡನ್ನ ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ತುಂಬ ಒಳ್ಳೇದು. ಯಾಕೆಂದರೆ ರಸ್ತೆಗಳು ನೀವೆಲ್ಲ ನೋಡಿರೋ ಹಾಗೆ 2 ಅಡಿ ಗುಂಡಿಗಳು ಬಿದ್ದಿರುವಂಥದ್ದು ಕೂಡ ಇದ್ದಾವೆ. ಗಾಡಿ ಸಸ್ಪೆನ್ಷನ್ಗಳು, ಗಾಡಿ ತುಂಬ ಡ್ಯಾಮೇಜಸ್ಗಳು, ಇಂಥದ್ದೆಲ್ಲ ಅವಾಯ್ಡ್ ಆಗಬೇಕು. ಸರ್ಕಾರ ಈ ದುಡ್ಡನ್ನ ದಯವಿಟ್ಟು ದುರ್ಬಳಕೆ ಮಾಡ್ಕೊಳ್ಳದೇನೆ ದಯವಿಟ್ಟು ರಸ್ತೆಗಳನ್ನ ಸರಿಪಡಿಸ್ಬೇಕು ಅಂತ ಮಾತ್ರ ನಾವು ಸರ್ಕಾರಕ್ಕೆ ಕೋರ್ಕೊಳ್ತೀವಿ ಸಂಘಟನೆ ವತಿಯಿಂದ. ಎಲ್ಲರೂ ಕೂಡ ಈ ಮಾಹಿತಿನ ತಿಳ್ಕೊಂಡು ಆದಷ್ಟು ಬೇಗ ಫೈನ್ಗಳನ್ನ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ. ಧನ್ಯವಾದ.